ಮಾರ್ಚ್ 23. ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ, ಇದನ್ನು ಏಕೆ ಮಾಡಬೇಕು? ಡೇವ್ ಬ್ರೆನಾನ್ ಅವರಿಂದ. ಇಂದಿನ ಸತ್ಯವೇದದ ಭಾಗ ಕೀರ್ತನೆಗಳು 19 ವಚನ 7ರಿಂದ ವಚನ 11ರವರೆಗೆ. ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೆಹೋವನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು, ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳು. ಅವು ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆಯಾಗುತ್ತದೆ. ಅವುಗಳನ್ನು ಕೈಕೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ಮುಖ್ಯ ವಚನ: ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಕೀರ್ತನೆ 19 ವಚನ 7. ನಾನು ನನ್ನ 6ನೇ ತರಗತಿಯ ಮೊಮ್ಮಗ ಲೋಗನ್ಗೆ ಕೆಲವು ಕಠಿಣ ಬೀಜಗಣಿತ ಮಾದರಿಯ ಹೋಮ್ವರ್ಕಿಗೆ ಸಹಾಯ ಮಾಡುತ್ತಿದ್ದಾಗ ಅವನು ಇಂಜಿನಿಯರ್ ಆಗುವ ತನ್ನ ಕನಸನ್ನು ಹೇಳಿದನು. ಅವರ ನಿಯೋಜನೆಯಲ್ಲಿರುವ ಎಕ್ಸ್ ಮತ್ತು ವೈಗಳನ್ನು ಏನು ಮಾಡಬೇಕೆಂದು ಲೆಕ್ಕಾಚಾರ ಮಾಡಲು ನಾವು ಹಿಂತಿರುಗಿದ ನಂತರ ಅವರು ಹೇಳಿದರು, ನಾನು ಈ ವಿಷಯವನ್ನು ಯಾವಾಗ ಬಳಸಲಿದ್ದೇನೆ? ನನಗೆ ಮುಗುಳ್ನಗೆ ತಡೆಯಲಾಗಲಿಲ್ಲ. ಸರಿ ಲೋಗನ್, ನೀವು ಇಂಜಿನಿಯರ್ ಆಗುವುದಾದರೆ ನೀವು ಬಳಸುವ ವಸ್ತುವೇ ಇದು. ಬೀಜಗಣಿತ ಮತ್ತು ಅವನ ನಿರೀಕ್ಷೆಯ ಭವಿಷ್ಯದ ನಡುವಿನ ಸಂಪರ್ಕವನ್ನು ಅವನು ಅರಿತುಕೊಂಡಿರಲಿಲ್ಲ. ಕೆಲವೊಮ್ಮೆ ನಾವು ಧರ್ಮಗ್ರಂಥವನ್ನು ಆ ರೀತಿಯಲ್ಲಿ ನೋಡುತ್ತೇವೆ. ನಾವು ಧರ್ಮೋಪದೇಶಗಳನ್ನು ಕೇಳುವಾಗ ಮತ್ತು ಸತ್ಯವೇದದ ಕೆಲವು ಭಾಗಗಳನ್ನು ಓದುವಾಗ, ನಾನು ಇದನ್ನು ಯಾವಾಗ ಬಳಸುತ್ತೇನೆ ಎಂದು ನಾವು ಯೋಚಿಸಬಹುದು. ಕೀರ್ತನೆಗಾರನಾದ ದಾವೀದನಿಗೆ ಕೆಲವು ಉತ್ತರಗಳಿದ್ದವು. ವಾಕ್ಯದಲ್ಲಿ ಕಂಡುಬರುವ ದೇವರ ಸತ್ಯಗಳು ಆತ್ಮವನ್ನು ಉಜ್ಜೀವನ ಮಾಡಲು, ಸಾಮಾನ್ಯರನ್ನು ಬುದ್ಧಿವಂತರನ್ನಾಗಿ ಮಾಡಲು ಮತ್ತು ಹೃದಯಕ್ಕೆ ಸಂತೋಷವನ್ನು ನೀಡಲು ಪರಿಣಾಮಕಾರಿ ಎಂದು ಅವರು ಹೇಳಿದರು. ಕೀರ್ತನೆ 19ರಲ್ಲಿ ಉಲ್ಲೇಖಿಸಲಾದ ಸತ್ಯವೇದದ ಮೊದಲ 5 ಪುಸ್ತಕಗಳಲ್ಲಿ ಕಂಡುಬರುವ ವಾಕ್ಯದ ಬುದ್ಧಿವಂತಿಕೆಯು, ಹಾಗೆಯೇ ಎಲ್ಲ ವಾಕ್ಯಗಳು ನಾವು ಪ್ರತಿದಿನ ಆತ್ಮದ ಮುನ್ನಡೆಯನ್ನು ಅವಲಂಬಿಸಿರುವುದರಿಂದ ನಮಗೆ ಸಹಾಯ ಮಾಡುತ್ತವೆ. ವಾಕ್ಯ ಇಲ್ಲದೆ ದೇವರು ನಮಗೆ ಆತನನ್ನು ಅನುಭವಿಸಲು ಮತ್ತು ಆತನ ಪ್ರೀತಿ ಮತ್ತು ಮಾರ್ಗಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಒದಗಿಸಿದ ಪ್ರಮುಖ ಮಾರ್ಗವನ್ನು ನಾವು ಹೊಂದಿರುವುದಿಲ್ಲ. ಏಕೆ ಸತ್ಯವೇದದ ಅಧ್ಯಯನ? ಏಕೆಂದರೆ ಕರ್ತನ ಆಜ್ಞೆಗಳು ಪ್ರಕಾಶಮಾನವಾಗಿವೆ, ಕಣ್ಣುಗಳಿಗೆ ಬೆಳಕನ್ನು ನೀಡುತ್ತವೆ. ಧರ್ಮಗ್ರಂಥದಲ್ಲಿ ಕಂಡುಬರುವ ಜ್ಞಾನವು ಇಂದು ನಿಮಗೆ ಏಕೆ ಪ್ರಸ್ತುತವಾಗಿದೆ? ಅದರ ಬಗ್ಗೆ ನಿಮ್ಮ ತಿಳುವಳಿಕೆಯಲ್ಲಿ ನೀವು ಹೇಗೆ ಬೆಳೆಯಬಹುದು? ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ದಯವಿಟ್ಟು ನಿನ್ನ ವಾಕ್ಯವನ್ನು ನನ್ನ ಮಾರ್ಗಕ್ಕೆ ಬೆಳಕಾಗಿಸು. ನನ್ನ ಹೆಜ್ಜೆಗಳನ್ನು ನಿರ್ದೇಶಿಸಲು ಮತ್ತು ನಿಮ್ಮನ್ನು ಹೆಚ್ಚು ಪ್ರೀತಿಸಲು ವಾಕ್ಯದ ಜ್ಞಾನವನ್ನು ಬಳಸಲು ನನಗೆ ಸಹಾಯ ಮಾಡು. ಆಮೇನ್.